ನಾನು ಅನ್ಬು ಉದಯಂ ಪಕ್ಷದ ರಾಜಕೀಯ ಸಿದ್ಧಾಂತವನ್ನು ನಮ್ಮ ಭಾರತ ಗಣರಾಜ್ಯ ಮತ್ತು ನನ್ನ ಸಹ 147 ಕೋಟಿ ನಾಗರಿಕರಿಗೆ ಅರ್ಪಿಸುತ್ತೇನೆ. ಸೆಂಬುಟ್ಸಿ ಎಂ ಸುಭಾಸ್ ಬಾಬು, ಅಧ್ಯಕ್ಷರು, ಅನ್ಬು ಉದಯಂ ಪಕ್ಷ. ರಾಜಕಾರಣಿಯಾಗಿರಲಿ, ಅಧಿಕಾರಿಯಾಗಿರಲಿ ಅಥವಾ ಸಾಮಾನ್ಯ ವ್ಯಕ್ತಿಯಾಗಿರಲಿ, ಅವರ ಸ್ಥಾನಮಾನ ಏನೇ ಇರಲಿ, ಅವರು ಪ್ರಭಾವಿತರಾದಾಗ ಸಾರ್ವಜನಿಕ ರಂಗದಲ್ಲಿ ಪರಿಹಾರವನ್ನು ಕಂಡುಕೊಳ್ಳಬೇಕು ಎಂಬುದು ಅನ್ಬು ಉದಯಂ ಪಕ್ಷದ ಸಾಮಾನ್ಯ ರಾಜಕೀಯ ದೃಷ್ಟಿಕೋನವಾಗಿದೆ. ಇದರಿಂದ ಯಾರೇ ಪ್ರಭಾವಿತರಾಗಿದ್ದರೂ ಕಾನೂನು ಮತ್ತು ಸುವ್ಯವಸ್ಥೆಯ ಆಧಾರದ ಮೇಲೆ ಅವರಿಗೆ ಪರಿಹಾರವನ್ನು ಒದಗಿಸಬೇಕು. ಅನ್ಬು ಉದಯಂ ಪಕ್ಷದ ನೀತಿ ಎಲ್ಲರಿಗೂ ಸಾಮಾನ್ಯವಾಗಿರುವಾಗ ನೀವು ಇದಕ್ಕೆ ಏಕೆ ಹೆದರುತ್ತೀರಿ? ಪ್ರತಿ ಅವಧಿಯಲ್ಲೂ ಭಾರತದಲ್ಲಿ ಪತ್ರಿಕಾ, ದೂರದರ್ಶನ ಮತ್ತು ರೇಡಿಯೋ ಮಾಧ್ಯಮಗಳು ರಾಜಕೀಯ ಟೀಕೆ, ಭ್ರಷ್ಟಾಚಾರ ಮತ್ತು ಜನವಿರೋಧಿ ಚಟುವಟಿಕೆಗಳ ಆರೋಪಗಳನ್ನು ವರದಿ ಮಾಡುತ್ತಿವೆ, ವಿಶ್ಲೇಷಿಸುತ್ತಿವೆ, ಚರ್ಚಿಸುತ್ತಿವೆ ಮತ್ತು ವಿವರಿಸುತ್ತಿವೆ ಮತ್ತು ಅಂತಿಮವಾಗಿ ರಾಜಕೀಯಕ್ಕೆ ಮೂರನೇ ನಾಯಕತ್ವ ಬೇಕು. ರಾಜಕೀಯಕ್ಕೆ ಹೊಸಬರು ಬೇಕು. ಬೇರೆ ಯಾವುದೇ ರಾಜಕೀಯ ಪಕ್ಷದ ಹಿನ್ನೆಲೆ ಇಲ್ಲದ ಹೊಸ ವ್ಯಕ್ತಿ ಬಂದರೆ ಮಾತ್ರ ಈ ರಾಜಕೀಯವು ಅಭಿವೃದ್ಧಿ ಹೊಂದುತ್ತದೆ ಎಂದು ಹೇಳುತ್ತಿವೆ. ಇದು ಚುನಾವಣಾ ಸಮಯದ ಧರ್ಮೋಪದೇಶವಾಗಿದ್ದು, ಪತ್ರಿಕೋದ್ಯಮ ಧರ್ಮದ ಆಧಾರದ ಮೇಲೆ ಮಾಧ್ಯಮಗಳು, ದೂರದರ್ಶನ, ರೇಡಿಯೋ ಮತ್ತು ಅದರ ಮಾಧ್ಯಮಗಳು, ಭಾರತ ಗಣರಾಜ್ಯದ ನಾಗರಿಕರಾದ ಮಾಧ್ಯಮಗಳ ಓದುಗರು ಮತ್ತು ವೀಕ್ಷಕರಲ್ಲಿ ಪ್ರಜಾಪ್ರಭುತ್ವ ಪ್ರಕ್ರಿಯೆಯಲ್ಲಿ ವಿಶ್ವಾಸವನ್ನು ಮೂಡಿಸಲು ಮಾಧ್ಯಮಗಳಲ್ಲಿನ ಸುದ್ದಿಗಳ ಮೂಲಕ ಜನರಿಗೆ ಪ್ರಜಾಸತ್ತಾತ್ಮಕವಾಗಿ ಮತ್ತು ರಾಜಕೀಯವಾಗಿ ತಿಳಿಸಿದವು. ಮಾಧ್ಯಮಗಳು ರಾಜಕೀಯದಲ್ಲಿ ಹೊಸ ಮುಖಗಳ ಆಗಮನಕ್ಕಾಗಿ ಕಾಯುತ್ತಿರುವಂತೆ ಸುದ್ದಿಗಳನ್ನು ಪ್ರಕಟಿಸುತ್ತಿದ್ದ ಸಮಯದಲ್ಲಿ ಅನ್ಬು ಉದಯಂ ರಾಜಕೀಯವನ್ನು ಪ್ರವೇಶಿಸಿದರು. ಅನ್ಬು ಉದಯಂ ರಾಜಕೀಯವನ್ನು ಪ್ರವೇಶಿಸಿದ ನಂತರ ರಾಜಕಾರಣಿಗಳಾಗಿ ನೀವು ಮಾಧ್ಯಮಗಳು, ಅದರ ಮೇಲಧಿಕಾರಿಗಳು, ಸಂಪಾದಕರು, ಕ್ಷೇತ್ರ ಕಾರ್ಯಕರ್ತರು, ವರದಿಗಾರರು, ಛಾಯಾಗ್ರಾಹಕರು, ಮಾಧ್ಯಮಗಳಲ್ಲಿನ ವಿಡಿಯೋಗ್ರಾಫರ್ಗಳು ಎಲ್ಲರೂ ಪ್ರಮುಖ ಪಕ್ಷಗಳನ್ನು ಸುತ್ತುವಂತೆ ಆದೇಶಿಸುವ ಮಟ್ಟಿಗೆ ನಿಮ್ಮ ಕೈ ಚಾಚಿದ್ದರೆ, ಮಾಧ್ಯಮಗಳಲ್ಲಿ ಪತ್ರಿಕಾ ಸ್ವಾತಂತ್ರ್ಯ, ದೂರದರ್ಶನ, ರೇಡಿಯೋದಲ್ಲಿ ಪ್ರಜಾಪ್ರಭುತ್ವ ತತ್ವ ಎಲ್ಲಿದೆ? ಮಾಧ್ಯಮ ಮತ್ತು ಅದರ ಚಟುವಟಿಕೆಗಳಲ್ಲಿ ಹಸ್ತಕ್ಷೇಪ ಮಾಡುವ ಮೂಲಕ ನೀವು ಅನ್ಬು ಉದಯಂ ಪಕ್ಷದ ವಿರುದ್ಧ ಮಾಧ್ಯಮಗಳಲ್ಲಿ ಅನಗತ್ಯ ದ್ವೇಷವನ್ನು ಸೃಷ್ಟಿಸಿದ್ದೀರಿ. ಚುನಾವಣಾ ಅವಧಿಯಲ್ಲಿಯೂ ಸಹ ಮಾಧ್ಯಮಗಳು ನಾವು ಚುನಾವಣಾ ಪ್ರಚಾರದಲ್ಲಿ ತೊಡಗಿರುವುದನ್ನು ನೋಡಿದರೆ ಅವರು ನಮ್ಮನ್ನು ಹಾದುಹೋಗುತ್ತಾರೆ. ಈ ರೀತಿಯಾಗಿ ಪ್ರತಿ ಹಂತದಲ್ಲೂ ಮತ್ತು ಪ್ರತಿ ಹಂತದಲ್ಲೂ ಆಡಳಿತ ಪಕ್ಷವಾಗಿರುವ ಮೂಲಕ ನೀವು ಅನ್ಬು ಉದಯಂ ಮತ್ತು ಅದರ ರಾಜಕೀಯದ ವಿರುದ್ಧ ಎಲ್ಲರಲ್ಲೂ ಅನಗತ್ಯ ದ್ವೇಷವನ್ನು ಸೃಷ್ಟಿಸಿದ್ದೀರಿ ಮತ್ತು ರಾಜಕೀಯದಿಂದ ನಮ್ಮನ್ನು ಪ್ರತ್ಯೇಕಿಸಿದ್ದೀರಿ. ನಿಮ್ಮ ಈ ಕ್ರಮಗಳೇ ನಿಮ್ಮ ದ್ರಾವಿಡ ಮುನ್ನೇತ್ರ ಕಳಗಂ ಡಿಎಂಕೆ ಪಕ್ಷದಿಂದ ಸರ್ಕಾರ ರಚನೆಗೆ ಕಾರಣವಾಯಿತು. ಅವರು ಸಂಪೂರ್ಣವಾಗಿ ಕೆಟ್ಟ ರಾಜಕಾರಣಿಗಳು. ಅದೇ ಪತ್ರಿಕಾ, ದೂರದರ್ಶನ ಮತ್ತು ರೇಡಿಯೋ ಮಾಧ್ಯಮಗಳು ಹೇಗಿವೆ ಎಂದು ನಿಮಗೆ ತಿಳಿದಿದೆ. ನೀವು ಈಗ ಆ ಅನುಭವವನ್ನು ಅನ್ಬು ಉದಯಂ ಪಕ್ಷದ ರಾಜಕೀಯವನ್ನು ಸೋಲಿಸಲು ಬಳಸಿದ್ದೀರಿ ಎಂದು ನೀವು ನೋಡಿದಾಗ, ಇದು ಒಳ್ಳೆಯ ರಾಜಕಾರಣಿಯ ಕೃತ್ಯವೋ ಅಥವಾ ಅನುಭವಿ ರಾಜಕಾರಣಿಯ ಕೃತ್ಯವೋ? ನೀವು ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಮತ್ತು ಇದು ಅನುಭವಿ ರಾಜಕಾರಣಿಯ ಕೃತ್ಯವೇ ಎಂದು ನೀವೇ ನೋಡಬೇಕು. ನೀವು ಅನ್ಬು ಉದಯಂ ಪಕ್ಷವನ್ನು ರಾಜಕೀಯವಾಗಿ ಎಲ್ಲಿಂದ ಪ್ರತ್ಯೇಕಿಸಿದ್ದೀರಿ ಎಂಬುದು ನನಗೆ ಯಾವುದೇ ನೋವು ಅಥವಾ ಹತಾಶೆಯನ್ನು ಉಂಟುಮಾಡಿಲ್ಲ.
ಆದರೆ ಇತರರ ರಾಜಕೀಯವನ್ನು ಸೋಲಿಸಲು ರಾಜಕೀಯದಲ್ಲಿ ತಮ್ಮ ಹಿರಿತನ ಮತ್ತು ಅನುಭವವನ್ನು ಬಳಸುವ ರಾಜಕಾರಣಿಗಳನ್ನು ನೀವು ಹೇಗೆ ತೂಗುತ್ತೀರಿ? ನೀವು ಇದು ನನ್ನ ಟೀಕೆ ಎಂದು ಬರೆದು ಹೇಳಬೇಕು ಮತ್ತು ನಿಮ್ಮ ಟೀಕೆ ನಿಮ್ಮದು ಎಂಬ ಟೀಕೆಯ ಮೇಲೆ ನೀವು ಎಲ್ಲಿ ನಿಲ್ಲುತ್ತೀರಿ ಎಂದು ಹೇಳುವ ಮೂಲಕ ನಿಮ್ಮನ್ನು ತೂಗಿಸಿಕೊಳ್ಳಬೇಕು. ಒಬ್ಬ ನಾಯಕನಾಗಿ ಈಗ ಅನ್ಬು ಉದಯಂ ಪಕ್ಷದ ಎಲ್ಲಾ ಕಾಳಜಿಗಳನ್ನು ಆಡಳಿತ ಪಕ್ಷದ ಸರ್ಕಾರಕ್ಕೆ ಹಸ್ತಾಂತರಿಸಲಾಗಿದೆ. ಅನ್ಬು ಉದಯಂ ರಾಜಕೀಯವನ್ನು ಆಡಳಿತ ಪಕ್ಷದ ಸರ್ಕಾರಕ್ಕೆ ಹಸ್ತಾಂತರಿಸಲಾಗಿದೆ ಮತ್ತು ನಾನು ಹೊರಡುತ್ತಿದ್ದೇನೆ ಎಂದು ಹೇಳಲು ನನಗೆ ಯಾವುದೇ ಹಿಂಜರಿಕೆಯಿಲ್ಲ. ನಿಮ್ಮ ರಾಜಕೀಯ ಅವಧಿಯಲ್ಲಿ ನಿಮ್ಮಿಂದ ಪ್ರಭಾವಿತರಾದ ರಾಜಕೀಯ ಪಕ್ಷವಾಗಿ ನ್ಯಾಯ ಅಥವಾ ಪರಿಹಾರವನ್ನು ಕೇಳಲು ನಾನು ನಿಮಗೆ ಈ ಪತ್ರವನ್ನು ಬರೆಯುತ್ತಿಲ್ಲ. ನಮ್ಮ ಅನ್ಬು ಉದಯಂ ರಾಜಕೀಯವು ನಿಮ್ಮಿಂದ ಪ್ರಭಾವಿತವಾಗಿದೆ. ನಾನು ಅದನ್ನು ನಿಮಗೆ ತಿಳಿಸುತ್ತಿದ್ದರು. ಈ ಪೀಳಿಗೆಯ ರಾಜಕೀಯವನ್ನು ನೀವು ಹಾಳು ಮಾಡಿದ್ದೀರಿ ಎಂದು ಪರಿಗಣಿಸಿ, ಭವಿಷ್ಯದಲ್ಲಿ ನಿಮ್ಮ ಉತ್ತರಾಧಿಕಾರಿಗಳ ರಾಜಕೀಯ ಹೇಗಿರುತ್ತದೆ ಎಂದು ಯೋಚಿಸುವುದು ಭಯಾನಕವಾಗಿದೆ. ದೇಶದ ಸ್ಥಿತಿ ಏನು? ಜನರ ಸ್ಥಿತಿ ಏನು? ನಿಮ್ಮ ರಾಜಕೀಯ ಅನುಭವ ಮತ್ತು ಪ್ರಬುದ್ಧತೆಯ ಹೊರತಾಗಿಯೂ ತಮಿಳುನಾಡಿನಲ್ಲಿ ನೀವು ಅಂತಹ ರಾಜಕೀಯವನ್ನು ಹೇಗೆ ಬಯಸಿದ್ದೀರಿ? ಕುಟುಂಬದ ಮುಖ್ಯಸ್ಥನಾಗಿ ಇದು ನಿಮ್ಮ ನಿರ್ಧಾರ. ಇದರಲ್ಲಿ ಹಸ್ತಕ್ಷೇಪ ಮಾಡುವ ಹಕ್ಕು ಯಾರಿಗೂ ಇಲ್ಲ. ಆದರೆ ಮಾಜಿ ಮುಖ್ಯಮಂತ್ರಿಯಾಗಿ ತಮಿಳುನಾಡಿನ ಪ್ರಜೆಯಾಗಿ ನಾನು ನಿಮ್ಮನ್ನು ಕೇಳುತ್ತೇನೆ. ಭಾರತದಲ್ಲಿ ನಮ್ಮ ರಾಜಕೀಯ ಪರಿಸ್ಥಿತಿ ಯಾವಾಗ ಬದಲಾಗುತ್ತದೆ? ರಾಜಕೀಯ ಮತ್ತು ಸರ್ಕಾರದ ವಿಷಯಕ್ಕೆ ಬಂದಾಗ ಪ್ರಜಾಪ್ರಭುತ್ವದಲ್ಲಿ ಸಾಮಾನ್ಯ ಲಕ್ಷಣವಿಲ್ಲದ ಕಾರಣ ಆಡಳಿತ ಪಕ್ಷವು ಜನರಿಗೆ ಉಂಟುಮಾಡುತ್ತಿರುವ ಕಷ್ಟಗಳು ಇವು. ನಿಮ್ಮ ಆಡಳಿತದಿಂದಾಗಿ ಅನ್ಬು ಉದಯಂ ಪಕ್ಷವು ಎದುರಿಸಿದ ತೊಂದರೆಗಳು ಇವು. ನಿಮ್ಮ ರಾಜಕೀಯ ಗುರುತನ್ನು ಅನ್ಬು ಉದಯಂ ಅವರ ರಾಜಕೀಯದೊಂದಿಗೆ ಗುರುತಿಸಬೇಕು. ರಾಜಕಾರಣಿಯಾಗಿ ರಾಜಕೀಯಕ್ಕೆ ವಿದಾಯ ಹೇಳುವ ಈ ಸಮಯದಲ್ಲಿ ಪತ್ರಿಕೆಗಳು, ದೂರದರ್ಶನ ಮತ್ತು ರೇಡಿಯೋ ಮಾಧ್ಯಮಗಳ ಮಾಲೀಕರು ಮತ್ತು ಸಂಪಾದಕರಾಗಿರುವ ಶ್ರೀ ಎಂ. ಕರುಣಾನಿಧಿ, ನಾನು 2014ರಲ್ಲಿ ಬರೆದು ಪ್ರಕಟಿಸಿದ ಅನ್ಬು ಉದಯಂ ರಾಜಕೀಯ ಪವಿತ್ರ ಪುಸ್ತಕವನ್ನು ಯಾವುದೇ ಮಾಧ್ಯಮ ತಾರತಮ್ಯವಿಲ್ಲದೆ ನಿಮಗೆ ಕಳುಹಿಸಿದ್ದೇನೆ. 2016ರ ಚುನಾವಣೆಗಳಿಗೆ ಸಂಬಂಧಿಸಿದಂತೆ ಪ್ರಕಟವಾದ ಅನ್ಬು ಉದಯಂ ಪಕ್ಷದ ರಾಜಕೀಯ ನೀತಿ ಪ್ರಚಾರ ಗೀತೆಗಳು ಮತ್ತು ದೇಶ ಮತ್ತು ಜನರ ಹಿತಾಸಕ್ತಿಗಳ ರಕ್ಷಣೆಯನ್ನು ಆಧರಿಸಿದ ನನ್ನ ಚುನಾವಣಾ ಪ್ರಚಾರ ಭಾಷಣವನ್ನು ಒಳಗೊಂಡಿರುವ ACT ಅನ್ಬು ಉದಯಂ ಕಚ್ಚಿ. ಇದು ಕ್ಷಣ ಎಂಬ ಕಿರುಚಿತ್ರವನ್ನು ಸಹ ನಿಮ್ಮ ಮುಂದೆ ತರಲಾಗುವುದು ಎಂದು ನಾನು ಈಗ ನಿಮಗೆ ತಿಳಿಸುತ್ತೇನೆ. ಆದ್ದರಿಂದ ಅನ್ಬು ಉದಯಂ ಪಕ್ಷವನ್ನು ಸಂಪೂರ್ಣವಾಗಿ ತಿಳಿದಿರುವ ಏಕೈಕ ವ್ಯಕ್ತಿ ನೀವು. ಆದ್ದರಿಂದ ಅನ್ಬು ಉದಯಂ ಪಕ್ಷದ ರಾಜಕೀಯದಲ್ಲಿ ವಿರೋಧ ಪಕ್ಷದ ಶ್ರೇಣಿಯಲ್ಲಿ ಕೇಂದ್ರದಿಂದ ಕೆಲಸ ಮಾಡಿದ ಆಧಾರದ ಮೇಲೆ ನಿಮ್ಮನ್ನು ಗುರುತಿಸಲಾಗುತ್ತದೆ. ಅದಕ್ಕಾಗಿಯೇ ಅನ್ಬು ಉದಯಂ ಪಕ್ಷದ ವಿಶಾಲ ಮತ್ತು ವಿವರವಾದ ರಾಜಕೀಯ ದೃಷ್ಟಿಕೋನಗಳನ್ನು ಇಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಾಗಿದೆ. ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತದಲ್ಲಿ ಅನ್ಬು ಉದಯಂ ಪಕ್ಷದ ರಾಜಕೀಯದ ಅವನತಿಗೆ ನಿಮ್ಮ ಆಳುವ ಆಡಳಿತದ ಕಪ್ಪು ರಾಜಕೀಯ ಕಾರಣ ಎಂದು ಹೇಳಲು ನಾನು ಹಿಂಜರಿಯುವುದಿಲ್ಲ. ಹಿರಿಯ ರಾಜಕಾರಣಿಯಲ್ಲಿ ನಾನು ಕಂಡುಕೊಂಡ ಅನ್ಬು ಉದಯಂ ಪಕ್ಷದ ಭಾವನೆಗಳನ್ನು ಹಂಚಿಕೊಳ್ಳುವ ಮೂಲಕ ಈ ಪತ್ರವನ್ನು ಇಲ್ಲಿ ಮುಕ್ತಾಯಗೊಳಿಸುತ್ತೇನೆ. ಅನ್ಬು ಉದಯಂ ಪಕ್ಷದ ನಾಯಕನಾಗಿ, ರಾಜಕಾರಣಿಯಾಗಿ ತಮಿಳುನಾಡಿನಲ್ಲಿ ಆಡಳಿತ ಪಕ್ಷದ ರಾಜಕೀಯವನ್ನು ಅನ್ಬು ಉದಯಂ ಸರ್ಕಾರಕ್ಕೆ ಹಸ್ತಾಂತರಿಸಲು ಮುಖ್ಯ ಕಾರಣ ನಿಮ್ಮ ಕಪ್ಪು ರಾಜಕೀಯದ ಚಟುವಟಿಕೆಗಳು ಎಂದು ಅವರಿಗೆ ತಿಳಿಸಲು ನಾನು 8 ಪುಟಗಳ ಪತ್ರವನ್ನು ಬರೆದಿದ್ದೇನೆ. ಅನ್ಬು ಉದಯಂ ಪಕ್ಷದ ಪರವಾಗಿ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಗಂ
ಎಡಿಎಂಕೆ ನ ಪ್ರಧಾನ ಕಾರ್ಯದರ್ಶಿ ಮತ್ತು ತಮಿಳುನಾಡಿನ ಮುಖ್ಯಮಂತ್ರಿ ಶ್ರೀಮತಿ ಜೆ. ಜಯಲಲಿತಾ ಮತ್ತು ದ್ರಾವಿಡ ಮುನ್ನೇತ್ರ ಕಳಗಂ ಡಿಎಂಕೆ ನಾಯಕಿ ಮತ್ತು ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಶ್ರೀ ಎಂ. ಕರುಣಾನಿಧಿ ಅವರಿಗೆ ನನ್ನ ಸಂತಾಪಗಳನ್ನು ವ್ಯಕ್ತಪಡಿಸಲು ಬಯಸುತ್ತೇನೆ ಮತ್ತು ಪಕ್ಷಕ್ಕೆ ಸಂಬಂಧವಿಲ್ಲದೆ ನಾನು ಈ 2 ಪತ್ರಗಳನ್ನು ಬರೆದು ಅನ್ಬು ಉದಯಂ ಪಕ್ಷದ ಪರವಾಗಿ ತಮಿಳುನಾಡು ಮುಖ್ಯಮಂತ್ರಿ, ತಮಿಳುನಾಡು ವಿಧಾನಸಭೆಯ ಸ್ಪೀಕರ್ ಮತ್ತು ತಮಿಳುನಾಡು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಿಗೆ ಕ್ರಮವಾಗಿ ಮೇ 25, 2016 ಮತ್ತು ಮೇ 27, 2016 ರಂದು ಚೆನ್ನೈನ ತಮಿಳುನಾಡು ಸರ್ಕಾರದ ಕಾರ್ಯದರ್ಶಿಯಲ್ಲಿ ಕಳುಹಿಸಿದ್ದೇನೆ. ಅನ್ಬು ಉದಯಂ ಪಕ್ಷದ ಪರವಾಗಿ ನಾನು 2008 ರಿಂದ ಭಾರತದ ರಾಷ್ಟ್ರಪತಿ ಶ್ರೀಮತಿ ಪ್ರತಿಭಾ ಪಾಟೀಲ್ ಅವರಿಗೆ ಭಾರತದ ಪ್ರಜಾಸತ್ತಾತ್ಮಕ ಗಣರಾಜ್ಯದ ಸಾಮಾನ್ಯ ನಾಗರಿಕಳಾದ ನನ್ನಿಂದ ಭಾರತದ ಪ್ರಜೆಗೆ ಒಂದು ಪತ್ರ ಎಂಬ ಘೋಷಣೆಯನ್ನು ಆಧರಿಸಿ ಬರೆಯುತ್ತಿದ್ದೇನೆ. ದೇಶದಲ್ಲಿ ನಡೆಯುವ ಪ್ರತಿಯೊಂದು ರಾಜಕೀಯ ಸನ್ನಿವೇಶಗಳಲ್ಲಿ ಅನ್ಬು ಉದಯಂ ಪಕ್ಷದ ರಾಜಕೀಯ ನಿಲುವಿನ ಆಧಾರದ ಮೇಲೆ ನಾನು ಅವರಿಗೆ ಆಡಳಿತಾತ್ಮಕವಾಗಿ ಪತ್ರ ಬರೆಯುತ್ತಿದ್ದೇನೆ. ಅವರಲ್ಲಿ ಈ ಬಾರಿ ಜೂನ್ 20, 2016 ರಂದು ಅನ್ಬು ಉದಯಂ ಪಕ್ಷದ ಪರವಾಗಿ ನಾನು ಭಾರತದ ರಾಷ್ಟ್ರಪತಿಗಳಾದ ಶ್ರೀಮತಿ ಅವರಿಗೆ ಬರೆದಿದ್ದೇನೆ. ಪ್ರಣಬ್ ಮುಖರ್ಜಿ ಅವರನ್ನು ಉದ್ದೇಶಿಸಿ ಬರೆದ ಈ ಪತ್ರದಲ್ಲಿ ತಮಿಳುನಾಡು ರಾಜ್ಯ ಸರ್ಕಾರದಲ್ಲಿ ಆಡಳಿತ ನಡೆಸುತ್ತಿದ್ದ ಮುಖ್ಯಮಂತ್ರಿಗಳಾದ ಶ್ರೀಮತಿ ಜೆ. ಜಯಲಲಿತಾ ಮತ್ತು ಶ್ರೀ ಎಂ. ಕರುಣಾನಿಧಿ ಅವರ ಪ್ರಜಾಪ್ರಭುತ್ವ ತತ್ವಗಳಿಗೆ ವಿರುದ್ಧವಾಗಿ ವರ್ತಿಸುವುದರಿಂದ ಅನ್ಬು ಉದಯಂ ಪಕ್ಷವು ರಾಜಕೀಯವಾಗಿ ಮತ್ತು ಆಡಳಿತಾತ್ಮಕವಾಗಿ ಹೇಗೆ ಪರಿಣಾಮ ಬೀರಿತು ಎಂಬುದನ್ನು ವಿವರಿಸುವ ಪತ್ರವನ್ನು ನಾನು ಬರೆದಿದ್ದೇನೆ. ನಾನು ಈ ಪತ್ರವನ್ನು ರಾಜಕೀಯ ಪಕ್ಷದ ಸಾಮರ್ಥ್ಯದಲ್ಲಿ ಅವರ ಅಧಿಕೃತ ವಿಳಾಸವಾದ ತಮಿಳುನಾಡು ಸರ್ಕಾರದ ಸಚಿವಾಲಯ, ಚೆನ್ನೈಗೆ ಕ್ರಮವಾಗಿ ಮೇ 25, 2016 ಮತ್ತು ಮೇ 27, 2016 ರಂದು ಕಳುಹಿಸಿದ್ದೇನೆ. ಅಧ್ಯಕ್ಷರಿಗೆ ಬರೆದ ಈ ಪತ್ರದಲ್ಲಿ ಅನ್ಬು ಉದಯಂ ಪಕ್ಷವು ತನ್ನ ರಾಜಕೀಯವನ್ನು ತಮಿಳುನಾಡು ಸರ್ಕಾರದ ಆಡಳಿತ ಪಕ್ಷಕ್ಕೆ ಹಸ್ತಾಂತರಿಸಿದೆ ಮತ್ತು ಅದನ್ನು ಅವರಿಗಾಗಿ ಬರೆಯಲಾಗಿದೆ ಎಂದು ಈ ಕೆಳಗಿನ ವಿವರಗಳನ್ನು ಉಲ್ಲೇಖಿಸಲಾಗಿದೆ. ನಾನು ಪತ್ರದ ಕೊನೆಯ ಪುಟದಲ್ಲಿ ಇದನ್ನು ಬರೆದಿದ್ದೇನೆ. ಅನ್ಬು ಉದಯಂ ಪಕ್ಷವು ರಾಜಕೀಯಕ್ಕೆ ವಿದಾಯ ಹೇಳುತ್ತಿರುವ ಈ ಸಮಯದಲ್ಲಿ ಅನ್ಬು ಉದಯಂ ಪಕ್ಷವು ರಾಜಕೀಯದಿಂದ ಹಿಂದೆ ಸರಿದ ನಂತರ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿರುವ ಸರ್ಕಾರದಲ್ಲಿರುವ ಪಕ್ಷಗಳಿಗೆ ಈ ಮಾಹಿತಿಯನ್ನು ತಿಳಿಸುವುದು ಅವಶ್ಯಕ. ಸರ್ಕಾರಿ ಆಡಳಿತ ರಚನೆಯೊಳಗಿನ ಇಲಾಖೆಗಳಲ್ಲಿನ ಆಡಳಿತಾತ್ಮಕ ಅಕ್ರಮಗಳು, ಪೊಲೀಸರಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಮಸ್ಯೆಗಳು ಮತ್ತು ಸರ್ಕಾರ ನಡೆಸುವ ಜನವಿರೋಧಿ ಚಟುವಟಿಕೆಗಳಿಗೆ ಆಡಳಿತ ಪಕ್ಷದ ರಾಜಕೀಯ ನಿಲುವುಗಳು ಕಾರಣ ಎಂದು ಅನ್ಬು ಉದಯಂ ಪಕ್ಷ ಹೇಳಿದೆ. ಇದಕ್ಕೆ ಸರ್ಕಾರವನ್ನು ಹೇಗೆ ಹೊಣೆಗಾರರನ್ನಾಗಿ ಮಾಡಬಹುದು? ಸರ್ಕಾರವನ್ನು ನಡೆಸುವುದು ಆಡಳಿತ ಪಕ್ಷದ ಜವಾಬ್ದಾರಿಯಾಗಿದೆ. ಇದಲ್ಲದೆ ಅನ್ಬು ಉದಯಂ ಪಕ್ಷವು ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಮತ್ತು ಮತದಾರರಾಗಿ ಭಾಗವಹಿಸಿದೆ ಮತ್ತು ತನ್ನ ಪ್ರಜಾಪ್ರಭುತ್ವದ ಕೊಡುಗೆಯನ್ನು ನೀಡಿದೆ. ಆಡಳಿತ ಪಕ್ಷವು ಸರ್ಕಾರಿ ಆಡಳಿತ ರಚನೆಯೊಳಗೆ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದಾಗ ಸಾಮಾಜಿಕ ಭಾಗವಹಿಸುವಿಕೆಯಲ್ಲಿ ತರಬೇಕಾದ ಬದಲಾವಣೆಗಳು ನಾನು ಅರಿತುಕೊಂಡ ರಾಜಕೀಯ ಸ್ಥಾನಗಳನ್ನು ಆಧರಿಸಿವೆ. ನಾನು ಅರಿತುಕೊಂಡ ಈ ರಾಜಕೀಯ ಸ್ಥಾನಗಳ ಆಧಾರದ ಮೇಲೆ ನಾನು ಹೇಳಿದೆ, ಈಗ ನಾನು ಅನ್ಬು ಉದಯಂ ಪಕ್ಷದ ರಾಜಕೀಯವನ್ನು ಆಡಳಿತ ಪಕ್ಷದ ಸರ್ಕಾರಕ್ಕೆ ಹಸ್ತಾಂತರಿಸುತ್ತೇನೆ. 5 ವರ್ಷಗಳ ಅವಧಿಗೆ ಆಯ್ಕೆಯಾದ ಆಡಳಿತ ಪಕ್ಷಗಳ ರಾಜಕೀಯ ವಿರೋಧಾಭಾಸಗಳು ಮತ್ತು ಅವರ ಕಾರ್ಯಗಳ ಹಿಂದಿನ ಕಾರಣಗಳನ್ನು ವಿರೋಧಿಸಿ ಅನ್ಬು ಉದಯಂ ಪಕ್ಷವು ಈಗ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದರು.
ಇದು ಬದಲಾವಣೆಗೆ ಒಳಪಟ್ಟ ತಾತ್ಕಾಲಿಕ ನಿರ್ಧಾರ ಮಾತ್ರ. ಇದು ಕೇಂದ್ರ ಸರ್ಕಾರದ ಆಡಳಿತ ಪಕ್ಷದ ನೀತಿ ನಿರ್ಧಾರವನ್ನು ಆಧರಿಸಿದೆ. ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಡುವವರ ಪ್ರಜಾಸತ್ತಾತ್ಮಕ ನಿರೀಕ್ಷೆಗಳನ್ನು ಈ ರೀತಿಯಲ್ಲಿ ಸರ್ಕಾರಿ ಮಟ್ಟಕ್ಕೆ ತರಲಾದ ಪರಿಸ್ಥಿತಿಯಲ್ಲಿ ಕ್ರಿಯೆಯ ಸ್ವರೂಪ ಏನೇ ಇರಲಿ, ಪ್ರಜಾಪ್ರಭುತ್ವದಲ್ಲಿ ನಮ್ಮಂತಹ ಸಾಮಾನ್ಯ ಜನರ ನಂಬಿಕೆ ಎಂದಿಗೂ ಕಳೆದುಕೊಳ್ಳುವುದಿಲ್ಲ. ಆ ಆಧಾರದ ಮೇಲೆ ನನ್ನ ರಾಜಕೀಯ ಚಟುವಟಿಕೆಗಳು ಯಾವಾಗಲೂ ದೇಶ ಮತ್ತು ಜನರ ಹಿತಾಸಕ್ತಿಗಳನ್ನು ರಕ್ಷಿಸುವುದರ ಮೇಲೆ ಆಧಾರಿತವಾಗಿರುತ್ತವೆ ಎಂದು ಹೇಳಿ ನಾನು ಸರ್ಕಾರಕ್ಕೆ ವಿದಾಯ ಹೇಳಿದೆ. ಈ 16 ಪುಟಗಳ ಪತ್ರದ ಕೊನೆಯ ಭಾಗವನ್ನು ನಾನು ಈ ರೀತಿ ಕೊನೆಗೊಳಿಸಿದೆ. ಈ ಅವಧಿಯಲ್ಲಿ ಜೂನ್ 8, 2016 ರಂದು ಅನ್ಬು ಉದಯಂ ಪಕ್ಷದ ಪರವಾಗಿ ಪತ್ರಿಕೆಗಳು, ದೂರದರ್ಶನ, ರೇಡಿಯೋ ಮತ್ತು ಮಾಧ್ಯಮ ಸಂಸ್ಥೆಗಳ ಮಾಲೀಕರು ಮತ್ತು ಸಂಪಾದಕರಿಗೆ ಬರೆದ ಪತ್ರದಲ್ಲಿ ನಾನು ಮೇ 25, 2016 ರಂದು ತಮಿಳುನಾಡು ಸರ್ಕಾರಕ್ಕೆ ಆಡಳಿತ ಪಕ್ಷ ಅನ್ಬು ಉದಯಂ ಪಕ್ಷದ ರಾಜಕೀಯವನ್ನು ಹಸ್ತಾಂತರಿಸಿದ್ದೇನೆ ಎಂದು ವಿವರಗಳನ್ನು ನೀಡಲಾಗಿತ್ತು ಮತ್ತು ಪತ್ರವು ಈ ಕೆಳಗಿನಂತೆ ಕೊನೆಗೊಂಡಿತು. ರಾಜಕೀಯದಿಂದ ಹಿಂದೆ ಸರಿಯುತ್ತಿರುವ ಅನ್ಬು ಉದಯಂ ಪಕ್ಷದ ಈ ಪರಿಸ್ಥಿತಿಯಲ್ಲಿ ಒಂದೆಡೆ ಅದರ ಪ್ರಜಾಸತ್ತಾತ್ಮಕ ಕೊಡುಗೆಗಾಗಿ ಆಡಳಿತ ಮಟ್ಟದಲ್ಲಿ ತೆಗೆದುಕೊಂಡ ಮತ್ತು ಜಾರಿಗೆ ತಂದ ಕ್ರಮಗಳು ಇವೆ. ಮತ್ತೊಂದೆಡೆ ವೈಯಕ್ತಿಕ ಮಟ್ಟದಲ್ಲಿ ಅದರ ಸಾಧಕ ಬಾಧಕಗಳನ್ನು ಸೃಷ್ಟಿಸುವ ಎಲ್ಲವೂ ಅದರ ಕಾರ್ಯಗಳು ಸಹ ಅದರಲ್ಲಿ ಆಳವಾಗಿ ಹುದುಗಿದೆ. ಆ ಆಧಾರದ ಮೇಲೆ ನೈಸರ್ಗಿಕ ನೈತಿಕತೆ ಮತ್ತು ಮಾನವ ನೀತಿಶಾಸ್ತ್ರವನ್ನು ಉಲ್ಲಂಘಿಸುವ ಈ ಪರಿಸ್ಥಿತಿಯಿಂದ ಯಾರೂ ತಪ್ಪಿಸಿಕೊಳ್ಳಬಾರದು ಎಂಬ ದೃಢ ನಿರೀಕ್ಷೆಯ ಅಭಿವ್ಯಕ್ತಿ ಮತ್ತು ವೈಯಕ್ತಿಕ ನ್ಯಾಯದಲ್ಲಿನ ನಂಬಿಕೆಯ ಅಭಿವ್ಯಕ್ತಿಯಾಗಿದೆ. ಅನ್ಬು ಉದಯಂ ನಿರೀಕ್ಷಿಸುವುದು ಇದನ್ನೇ. ಈಗ ಅನ್ಬು ಉದಯಂ ಪಕ್ಷವು ರಾಜಕೀಯ ಕ್ಷೇತ್ರದಲ್ಲಿ ವಿಫಲವಾಗಿದೆ, ಅದು ರಾಜಕೀಯಕ್ಕೆ ವಿದಾಯ ಹೇಳುತ್ತಿದೆ ಎಂದು ಹೇಳುವ ಈ ಪೋಸ್ಟ್ ಅನ್ನು ಪ್ರಕಟಿಸಲಾಗುತ್ತಿದೆ. ಪತ್ರಿಕಾ, ದೂರದರ್ಶನ, ರೇಡಿಯೋ, ಪತ್ರಕರ್ತರು ಮತ್ತು ಪ್ರಮುಖ ರಾಜಕೀಯ ಪಕ್ಷಗಳು, ಇದು ನಾವು ನಿರೀಕ್ಷಿಸಿದ್ದು ಎಂಬ ನಿಮ್ಮ ಕಾಮೆಂಟ್ಗೆ ನಾವು ಮೊದಲು ಪ್ರತಿಕ್ರಿಯಿಸಬೇಕೆಂದು ನಾವು ಭಾವಿಸಿದ್ದೇವೆ. ಅನ್ಬು ಉದಯಂ ಪಕ್ಷದ ಬಗ್ಗೆ ನಾನು ಹೇಳಿದಾಗ ನಿಮ್ಮ ಬಗ್ಗೆ ನಮಗೆ ಎಲ್ಲವೂ ತಿಳಿದಿದೆ. ನಿಮ್ಮ ವರ್ತನೆ ಮತ್ತು ಆಲೋಚನೆಗಳು, ನಿಮ್ಮಿಂದ ನಾವು ಕಲಿತದ್ದು ಮತ್ತು ನಿಮ್ಮ ಕ್ರಿಯೆಗಳ ಆಧಾರದ ಮೇಲೆ ನಾವು ಗಮನಿಸಿದ ಎಲ್ಲವೂ. ಇದರ ಮೂಲಕ ನಮ್ಮ ಬಗ್ಗೆ ಎಲ್ಲವನ್ನೂ ತಿಳಿದಿರುವವನು ಮಾತ್ರ ರಾಜಕೀಯದಿಂದ ನಿವೃತ್ತನಾಗುತ್ತಾನೆ ಎಂದು ನೀವು ಅರ್ಥಮಾಡಿಕೊಳ್ಳುವಂತೆ ನಾನು ಇಲ್ಲಿ ಇದನ್ನು ಉಲ್ಲೇಖಿಸುತ್ತೇನೆ. ದೇಶದಲ್ಲಿ ಪ್ರಜಾಪ್ರಭುತ್ವ ರೀತಿಯಲ್ಲಿ ರಾಜಕೀಯ ಮತ್ತು ಚುನಾವಣೆಗಳಲ್ಲಿ ಭಾಗವಹಿಸಿದ ವ್ಯಕ್ತಿ ನಾವು ಮಾಡುತ್ತಿರುವ ಅಕ್ರಮಗಳ ಬಗ್ಗೆ ಏನೂ ತಿಳಿಯದೆ ರಾಜಕೀಯಕ್ಕೆ ಬಂದು ಹಲವು ವರ್ಷಗಳ ಕಾಲ ಅವುಗಳನ್ನು ಗಮನಿಸಿ ನಂತರ ಒಬ್ಬ ವ್ಯಕ್ತಿಯಾಗಿ ಹೊರಟು ಹೋದನು ಮತ್ತು ಅದಕ್ಕಾಗಿ ವಿಷಾದಿಸಿದನು ಎಂಬ ಆಲೋಚನೆ ನಮ್ಮ ಭಾರತ ಗಣರಾಜ್ಯದ ನಾಗರಿಕನಿಗೆ ಬರಬಾರದು. ನೀವು ಅನ್ಬು ಉದಯಂ ಪಕ್ಷದ ರಾಜಕೀಯವನ್ನು ಹಾಗೆ ಕಡಿಮೆ ಅಂದಾಜು ಮಾಡಬಾರದು. ಅದಕ್ಕಾಗಿಯೇ ಅನ್ಬು ಉದಯಂ ಪಕ್ಷದ ನಿಲುವನ್ನು ನಿಮ್ಮ ಮುಂದೆ ಇಡಲಾಗುತ್ತಿದೆ. ಜೂನ್ 22, 2016 ರಂದು ಭಾರತ ಚುನಾವಣಾ ಆಯೋಗದ ಕಾರ್ಯದರ್ಶಿಗೆ ಅನ್ಬು ಉದಯಂ ಪಕ್ಷದ ಪರವಾಗಿ ಬರೆದ ಪತ್ರದಲ್ಲಿ ತಮಿಳುನಾಡು ಸರ್ಕಾರದಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷಗಳಾದ ಎರಡು ಪಕ್ಷಗಳು ಸಂವಿಧಾನಕ್ಕೆ ವಿರುದ್ಧವಾಗಿ ಪ್ರಜಾಸತ್ತಾತ್ಮಕ ರಾಜಕೀಯ ಚಟುವಟಿಕೆಗಳಿಗೆ ಎಲ್ಲಾ ಅವಕಾಶಗಳನ್ನು ಕಸಿದುಕೊಂಡಿವೆ ಮತ್ತು ತಮಿಳುನಾಡಿನ ರಾಜಕೀಯ ಕ್ಷೇತ್ರವನ್ನು ಅವರು ವಶಪಡಿಸಿಕೊಂಡಿದ್ದಾರೆ ಮತ್ತು ಅನ್ಬು ಉದಯಂ ಪಕ್ಷವು ಚುನಾವಣಾ ಪ್ರಕ್ರಿಯೆಯ ಮೂಲಕ ಪ್ರಜಾಸತ್ತಾತ್ಮಕವಾಗಿ ಪಕ್ಷವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗಿಲ್ಲ ಮತ್ತು ಆಡಳಿತಾತ್ಮಕವಾಗಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗಿಲ್ಲ ಎಂದು
ವಿವರವಾಗಿ ಬರೆಯಲಾಗಿದೆ. ಈ ಪಕ್ಷಗಳಾದ ಅಖಿಲ ಭಾರತ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಗಂ ಎಡಿಎಂಕೆ ಮತ್ತು ದ್ರಾವಿಡ ಮುನ್ನೇತ್ರ ಕಳಗಂ ಡಿಎಂಕೆ ಭಾರತ ಚುನಾವಣಾ ಆಯೋಗದಿಂದ ನೋಂದಾಯಿಸಲ್ಪಟ್ಟು ಗುರುತಿಸಲ್ಪಟ್ಟಿದ್ದು ತಮಿಳುನಾಡು ಶಾಸಕಾಂಗ ಸಭೆಯಲ್ಲಿ ಸರ್ಕಾರ, ಆಡಳಿತ ಮತ್ತು ವಿರೋಧ ಪಕ್ಷಗಳಾಗಿವೆ. ಭಾರತದ ಚುನಾವಣಾ ಆಯೋಗದಲ್ಲಿ ನೋಂದಾಯಿಸಲ್ಪಟ್ಟಿರುವ ಅನ್ಬು ಉದಯಂ ಪಕ್ಷವು ತಮಿಳುನಾಡಿನಲ್ಲಿ ರಾಜಕೀಯ ಪಕ್ಷವಾಗಿ ರಾಜಕೀಯ ಮಾಡಲು ಸಾಧ್ಯವಾಗಿಲ್ಲ. ಅವರು ಚುನಾವಣೆಯಲ್ಲಿ ಸರಿಯಾಗಿ ಭಾಗವಹಿಸಲು ಅಥವಾ ಪ್ರಜಾಪ್ರಭುತ್ವ ರೀತಿಯಲ್ಲಿ ಅಭ್ಯರ್ಥಿಗಳಾಗಿ ಸ್ಪರ್ಧಿಸಲು ಸಾಧ್ಯವಾಗುತ್ತಿಲ್ಲ. ಅವರು ಸರ್ಕಾರದ ಮೂಲಕ ಆಡಳಿತಾತ್ಮಕ ಅನ್ಯಾಯಗಳಲ್ಲಿ ಭಾಗಿಯಾಗಿದ್ದಾರೆ. ಪತ್ರಿಕಾ, ದೂರದರ್ಶನ ಮತ್ತು ರೇಡಿಯೋ ಮಾಧ್ಯಮಗಳು ಸುದ್ದಿಗಳನ್ನು ಪ್ರಕಟಿಸಲು ಮತ್ತು ಪ್ರಸಾರ ಮಾಡಲು ಇರುವ ಸ್ವಾತಂತ್ರ್ಯವನ್ನು ನಿರ್ಬಂಧಿಸಲಾಗಿದೆ. ಇದರಿಂದಾಗಿ ಅನ್ಬು ಉದಯಂ ಪಕ್ಷದ ರಾಜಕೀಯವನ್ನು ತಮಿಳುನಾಡು ಆಡಳಿತ ಪಕ್ಷದ ಸರ್ಕಾರಕ್ಕೆ ಹಸ್ತಾಂತರಿಸಲಾಗಿದೆ. ಅನ್ಬು ಉದಯಂ ಪಕ್ಷದ ಆರಂಭದ ನಂತರದ ವರ್ಷಗಳಲ್ಲಿ ದೇಶ ಮತ್ತು ಜನರ ಹಿತಾಸಕ್ತಿಗಳನ್ನು ರಕ್ಷಿಸುವ ಆಧಾರದ ಮೇಲೆ ಆಡಳಿತಾತ್ಮಕ ಮಟ್ಟದಲ್ಲಿ ಅನೇಕ ರಚನಾತ್ಮಕ ಪರಿಹಾರಗಳನ್ನು ಪ್ರಸ್ತಾಪಿಸುವ ಮೂಲಕ ಅನ್ಬು ಉದಯಂ ರಾಜಕೀಯ ಪಕ್ಷವಾಗಿ ತನ್ನ ಗುರುತನ್ನು ಸಾಬೀತುಪಡಿಸಿದೆ. ಅದೇ ಸಮಯದಲ್ಲಿ ರಾಜಕೀಯ ಪಕ್ಷವಾಗಿ ಅನ್ಬು ಉದಯಂ ಪಕ್ಷವು ತನ್ನ ಪಕ್ಷದ ಕೆಲಸವನ್ನು ಪ್ರಾರಂಭಿಸುವುದು, ಕಾರ್ಯಗತಗೊಳಿಸುವುದು ಮತ್ತು ನಿರ್ವಹಿಸುವಲ್ಲಿ ಎದುರಿಸುತ್ತಿರುವ ತೊಂದರೆಗಳನ್ನು ಕೇಂದ್ರ ಸರ್ಕಾರವು ರಾಷ್ಟ್ರೀಯ ಮಟ್ಟದಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು ಎಂದು ನಾನು ಭಾರತದ ಚುನಾವಣಾ ಆಯೋಗದ ಗಮನಕ್ಕೆ ತರಲು ಬಯಸುತ್ತೇನೆ. ಚುನಾವಣೆಗಳಲ್ಲಿ ಅನ್ಬು ಉದಯಂ ಪಕ್ಷದ ರಾಜಕೀಯ ಹಕ್ಕುಗಳು ಮತ್ತು ಪ್ರಜಾಸತ್ತಾತ್ಮಕ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳುವುದು ಭಾರತದ ಚುನಾವಣಾ ಆಯೋಗದ ಜವಾಬ್ದಾರಿಯಾಗಿದೆ. ಅದೇ ಸಮಯದಲ್ಲಿ ಅನ್ಬು ಉದಯಂ ಪಕ್ಷದ ಸ್ಥಾಪಕ ಮತ್ತು ಅಧ್ಯಕ್ಷರಾದ ನಾನು ಎಂ. ಸುಭಾಷ್ ಬಾಬು ರಾಜಕೀಯ ಪಕ್ಷವನ್ನು ಮುನ್ನಡೆಸುವಲ್ಲಿ ಮತ್ತು ಕಾರ್ಯನಿರ್ವಹಿಸುವಲ್ಲಿ ನನ್ನ ತೊಂದರೆಗಳು ಮತ್ತು ಹತಾಶೆಗಳನ್ನು ಈಗಾಗಲೇ ಹಲವಾರು ಪತ್ರಗಳ ಮೂಲಕ ಭಾರತದ ಚುನಾವಣಾ ಆಯೋಗಕ್ಕೆ ತಿಳಿಸಿದ್ದೇನೆ. ಭಾರತ ಗಣರಾಜ್ಯದ ನಾಗರಿಕರಾಗಿ ಭಾರತ ಚುನಾವಣಾ ಆಯೋಗವು ನಮ್ಮನ್ನು ರಾಜಕೀಯವಾಗಿ ಮತ್ತು ಪ್ರಜಾಸತ್ತಾತ್ಮಕವಾಗಿ ರಕ್ಷಿಸುವ ಜವಾಬ್ದಾರಿ ಮತ್ತು ಕರ್ತವ್ಯವನ್ನು ಹೊಂದಿದೆ. ಒಂದು ರಾಜಕೀಯ ಪಕ್ಷವಾಗಿ ನಮ್ಮ ಅನ್ಬು ಉದಯಂ ಪಕ್ಷದ ಪರವಾಗಿ ನಾನು ನನ್ನ ರಾಜಕೀಯವನ್ನು ರಾಜ್ಯ ಸರ್ಕಾರಕ್ಕೆ ಒಪ್ಪಿಸಿದ್ದೇನೆ ಎಂದು ಹೇಳಬೇಕಾದ ಪರಿಸ್ಥಿತಿ ಬಂದಿದೆ. ಈ ಪರಿಸ್ಥಿತಿಯಲ್ಲಿ ರಾಜಕೀಯದ ವಿಷಯದಲ್ಲಿ ನಾನು ಭಾರತದ ಚುನಾವಣಾ ಆಯೋಗದಲ್ಲಿ ಅಪನಂಬಿಕೆ ಮತ್ತು ನಂಬಿಕೆಯ ಕೊರತೆಯನ್ನು ಬೆಳೆಸಿಕೊಂಡಿದ್ದೇನೆ. ನಮ್ಮ ಅನ್ಬು ಉದಯಂ ರಾಜಕೀಯವು ಪ್ರಜಾಪ್ರಭುತ್ವ ದೇಶದಲ್ಲಿ ಎಲ್ಲಾ ಜನರಿಗೆ ಸಾಮಾನ್ಯವಾಗಿರಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳ ಮೂಲಕ ಮತದಾರರಿಂದ ಆಯ್ಕೆಯಾದ ಜನರ ಪ್ರತಿನಿಧಿಗಳಾದ ಅಭ್ಯರ್ಥಿಗಳಿಂದ ಅದನ್ನು ಸೋಲಿಸಬಾರದು. ಪ್ರಜಾಪ್ರಭುತ್ವವಾದಿಯಾಗಿ ಇದು ನನ್ನ ನಿರೀಕ್ಷೆ. ಈ ಸರ್ಕಾರದಲ್ಲಿರುವ ಸಹ ರಾಜಕೀಯ ಪಕ್ಷಗಳು, ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳು ನಮಗೆ ಪ್ರಜಾಸತ್ತಾತ್ಮಕವಾಗಿ ರಾಜಕೀಯ ನಡೆಸಲು ಮತ್ತು ಚುನಾವಣೆಯಲ್ಲಿ ಭಾಗವಹಿಸಲು ಅವಕಾಶ ನೀಡುತ್ತವೆಯೇ? ಇಲ್ಲಿಯವರೆಗೆ ಅವರು ನಮ್ಮ ಅನ್ಬು ಉದಯಂ ಪಕ್ಷಕ್ಕೆ ಅವಕಾಶ ನೀಡಿಲ್ಲವೇ? ನಾನು ಭಾರತದ ಚುನಾವಣಾ ಆಯೋಗಕ್ಕೆ ಬರೆದ ಪತ್ರವನ್ನು ಈ ಸಾಲುಗಳೊಂದಿಗೆ ಕೊನೆಗೊಳಿಸಿದ್ದೆ. ಭಾರತೀಯ ಚುನಾವಣಾ ಆಯೋಗದ ಏಕೈಕ ಕಾರ್ಯ ರಾಜಕೀಯ ಪಕ್ಷಗಳನ್ನು ನೋಂದಾಯಿಸುವುದು ಮತ್ತು ಚುನಾವಣೆಗಳನ್ನು ನಡೆಸುವುದು ಎಂದು ಅರಿತುಕೊಂಡು ಮುಖ್ಯ ಚುನಾವಣಾ ಅಧಿಕಾರಿ ಮತ್ತು ಕಾರ್ಯದರ್ಶಿ, ಸಾಮಾನ್ಯ ಚುನಾವಣೆಗಳು 3, ತಮಿಳುನಾಡು ಸರ್ಕಾರ, ಚೆನ್ನೈ, ಆಗಸ್ಟ್ 12, 2025 ರಂದು ಹೊರಡಿಸಿದ ಸ್ಪಷ್ಟೀಕರಣ ಸೂಚನೆಯನ್ನು ನೋಡಿದ ನಂತರ ಅನ್ಬು ಉದಯಂ ಪಕ್ಷದ ಅಧ್ಯಕ್ಷನಾಗಿ
ಭಾರತೀಯ ಪ್ರಜಾಪ್ರಭುತ್ವದಲ್ಲಿ ಅಭ್ಯರ್ಥಿ ಮಟ್ಟದಲ್ಲಿ ಮತದಾರರ ಚುನಾವಣಾ ಭಾಗವಹಿಸುವಿಕೆ ಮತ್ತು ರಕ್ಷಣೆ ಎಷ್ಟು ಕಿರಿದಾಗಿದೆ ಎಂಬುದನ್ನು ನಾನು ಅರಿತುಕೊಂಡಿದ್ದೇನೆ. ಭಾರತೀಯ ಪ್ರಜಾಪ್ರಭುತ್ವದಲ್ಲಿ ನಾಗರಿಕರು ಹೊಂದಿರಬೇಕಾದ ಕನಿಷ್ಠ ರಾಜಕೀಯ ಭದ್ರತೆಯೆಂದರೆ ಚುನಾವಣೆಗಳಲ್ಲಿ ಮುಕ್ತವಾಗಿ ಭಾಗವಹಿಸುವ, ಮತದಾರರಾಗಿ ಚುನಾವಣೆಯಲ್ಲಿ ಮತ ಚಲಾಯಿಸುವ, ಚುನಾವಣೆಗಳಲ್ಲಿ ಅಭ್ಯರ್ಥಿಯಾಗಲು, ರಾಜಕೀಯ ಮತ್ತು ಚುನಾವಣಾ ಕ್ಷೇತ್ರದಲ್ಲಿ ಭಾಗವಹಿಸುವ, ಮತದಾರರಾಗಿರುವ ತನ್ನ ಸಹ ನಾಗರಿಕರಿಗೆ ಈ ಸಂದೇಶವನ್ನು ತಿಳಿಸುವ, ಚುನಾವಣಾ ಕ್ಷೇತ್ರಕ್ಕೆ ಬಂದು ಅಭ್ಯರ್ಥಿಯಾಗಿ ಸ್ಪರ್ಧಿಸುವ, ಪ್ರಚಾರ ಮತ್ತು ಚುನಾವಣಾ ಕೆಲಸದಲ್ಲಿ ತೊಡಗಿಸಿಕೊಳ್ಳುವ, ಸಹ ಮತದಾರರನ್ನು ಭೇಟಿಯಾಗುವ ಮತ್ತು ಮತಗಳನ್ನು ಸಂಗ್ರಹಿಸುವ, ಆ ಸರ್ಕಾರದಲ್ಲಿ ತನ್ನ ಸಹ ಮತದಾರರ ಪ್ರತಿನಿಧಿಯಾಗಿ ಚುನಾವಣೆಯಿಂದ ಆಯ್ಕೆಯಾದ ಅಭ್ಯರ್ಥಿಯಾಗಿ ತನ್ನನ್ನು ತಾನು ಸ್ಥಾಪಿಸಿಕೊಳ್ಳುವ ಮತ್ತು ಆ ಸರ್ಕಾರದಲ್ಲಿ ಭಾಗವಹಿಸುವ ಹಕ್ಕು. ಆ ಸರ್ಕಾರವನ್ನು ನಡೆಸುತ್ತಿರುವ ಆಡಳಿತ ಪಕ್ಷದ ಸಹ ಅಭ್ಯರ್ಥಿಗಳಿಗೆ, ಆ ಸರ್ಕಾರದಲ್ಲಿ ಭಾಗವಹಿಸುವ ವಿರೋಧ ಪಕ್ಷಗಳಿಗೆ ಮತ್ತು ಆ ಸರ್ಕಾರದಲ್ಲಿರುವ ಅವರ ಒಕ್ಕೂಟ ಪಕ್ಷಗಳಿಗೆ ಲಭ್ಯವಿರುವ ರಾಜಕೀಯ ಸ್ವಾತಂತ್ರ್ಯ ಮತ್ತು ಚುನಾವಣಾ ಸ್ವಾತಂತ್ರ್ಯವು ಸಹ ಮತದಾರರ ಸ್ಥಾನದಲ್ಲಿ ಸಾಮಾನ್ಯ ನಾಗರಿಕರಾಗಿರುವ ಸಹ ಅಭ್ಯರ್ಥಿಗಳಿಗೆ ಲಭ್ಯವಿಲ್ಲದಿದ್ದರೆ ಜನರು ತಮ್ಮ ಇಚ್ಛೆಗೆ ವಿರುದ್ಧವಾಗಿ ಅವರಿಗೆ ತಮ್ಮ ಮತದಾನದ ಹಕ್ಕನ್ನು ಕಳೆದುಕೊಳ್ಳುತ್ತಲೇ ಇರಬೇಕಾಗುತ್ತದೆ. ಭಾರತದ ಗಣರಾಜ್ಯದಲ್ಲಿ, ಪ್ರಜಾಪ್ರಭುತ್ವ ದೇಶದಲ್ಲಿ ನಾಗರಿಕರು ಮತ್ತು ಮತದಾರರಾಗಿರುವ ಜನರ ಸ್ವನಿರ್ಣಯದ ಆಧಾರವಿಲ್ಲದೆ, ರಾಜಕೀಯ ಅವಧಿಯಲ್ಲಿ ಮತ್ತು ಚುನಾವಣಾ ಅವಧಿಯಲ್ಲಿ ಜನರು ಪರೋಕ್ಷವಾಗಿ ಸರ್ಕಾರವನ್ನು ನಡೆಸುವ ಆಡಳಿತ ಪಕ್ಷವನ್ನು, ಆ ಸರ್ಕಾರದಲ್ಲಿ ಭಾಗವಹಿಸುವ ವಿರೋಧ ಪಕ್ಷಗಳನ್ನು ಮತ್ತು ಅವರು ಬಯಸಿದಂತೆ ಅವರ ನೇರ ಮತ್ತು ಪರೋಕ್ಷ ಮೈತ್ರಿ ಪಕ್ಷಗಳನ್ನು ಬೆಂಬಲಿಸಲು ಒತ್ತಾಯಿಸಲಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ಅನ್ಬು ಉದಯಂ ಪಕ್ಷವು ಈ ಅನುಚಿತ ರಾಜಕೀಯ ಪರಿಸ್ಥಿತಿಯನ್ನು ಮೈದಾನದಲ್ಲಿ ನೇರವಾಗಿ ಎದುರಿಸಿದೆ ಮತ್ತು ಸರ್ಕಾರವನ್ನು ನಡೆಸುವ ಆಡಳಿತ ಪಕ್ಷ ಮತ್ತು ಈ ಆಧಾರದ ಮೇಲೆ ಸರ್ಕಾರದಲ್ಲಿ ಭಾಗವಹಿಸುವ ವಿರೋಧ ಪಕ್ಷದಿಂದ ಆಡಳಿತಾತ್ಮಕವಾಗಿ ಹೆಚ್ಚು ಪರಿಣಾಮ ಬೀರಿದೆ. ಇಲ್ಲಿ ಒಬ್ಬ ಪ್ರಜಾಪ್ರಭುತ್ವವಾದಿಯಾಗಿ, ಭಾರತ ಗಣರಾಜ್ಯದ ಪ್ರಜೆಯಾಗಿ, ಅನ್ಬು ಉದಯಂ ಪಕ್ಷದ ಸ್ಥಾಪಕನಾಗಿ ಜಗತ್ತಿನಲ್ಲಿ ನಮ್ಮ ದೇಶ ಭಾರತವನ್ನು ಅಂತರರಾಷ್ಟ್ರೀಯ ಮಟ್ಟದಲ್ಲಿ ದೋಷಪೂರಿತ ಪ್ರಜಾಪ್ರಭುತ್ವ ರಾಷ್ಟ್ರವೆಂದು ಗುರುತಿಸಲಾಗಿದೆ ಎಂದು ಹೇಳಲು ನನಗೆ ತುಂಬಾ ವಿಷಾದವಿದೆ. ಪ್ರಜಾಪ್ರಭುತ್ವ ದೇಶದಲ್ಲಿ ಜನರ ಪ್ರತಿನಿಧಿಗಳು ಮತ್ತು ಆಡಳಿತಗಾರರಾಗಿರುವ ಅಧಿಕಾರದಲ್ಲಿರುವವರು ತಮ್ಮ ಇಚ್ಛೆಯಂತೆ ವರ್ತಿಸುತ್ತಾರೆ ಮತ್ತು ಆ ದೇಶದ ನಾಗರಿಕರು ಜನಸಂಖ್ಯೆಯಲ್ಲಿ ದೊಡ್ಡವರಾಗಿದ್ದರು ಚುನಾವಣೆಯಲ್ಲಿ ಮತದಾನ ಮಾಡುವಲ್ಲಿ ಮತದಾರರಂತೆ ಬಹಳ ದುರ್ಬಲರಾಗಿದ್ದಾರೆ ಎಂಬ ಭಾವನೆಯನ್ನು ಸೃಷ್ಟಿಸಲಾಗುತ್ತದೆ. ಅದೇ ಸಮಯದಲ್ಲಿ ಜಾಗತಿಕ ಮಟ್ಟದಲ್ಲಿ ಈ ಸಂದರ್ಭದಲ್ಲಿ ಅಂತಹ ಅನಿಸಿಕೆ ಉತ್ಪ್ರೇಕ್ಷಿತ ರೀತಿಯಲ್ಲಿ ಸೃಷ್ಟಿಯಾಗಿರುವುದರಿಂದ ಇತರರು ಇದನ್ನು ರಾಜಕೀಯವಾಗಿ ಆಶ್ಚರ್ಯದಿಂದ ನೋಡುತ್ತಾರೆ. ಅನ್ಬು ಉದಯಂ, ಅದು ಹಾಗಲ್ಲ. ಸಾಂವಿಧಾನಿಕ ಪ್ರಜಾಪ್ರಭುತ್ವದಲ್ಲಿ ಈ ದುಷ್ಕೃತ್ಯ ಎಸಗುವ ಜನಪ್ರತಿನಿಧಿಗಳು ತಮ್ಮ ಇಚ್ಛೆಯಂತೆ ವರ್ತಿಸುವುದನ್ನು ಮುಂದುವರಿಸಲು ಅವಕಾಶ ನೀಡುವ ಮೂಲಕ ನಾವು ಅದನ್ನು ಸಹಿಸಿಕೊಳ್ಳುವ ಅಗತ್ಯವಿಲ್ಲ. ಅನ್ಬು ಉದಯಂ ರಾಜಕೀಯ ಪ್ರವೇಶಿಸಿ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಭಾಗವಹಿಸಿದರು. ಭಾರತೀಯ ಪ್ರಜಾಪ್ರಭುತ್ವದಲ್ಲಿ ನಾಗರಿಕರ ರಾಜಕೀಯ ಹಕ್ಕುಗಳು ಮತ್ತು ಚುನಾವಣೆಗಳಲ್ಲಿ ಭಾಗವಹಿಸುವಿಕೆ ಎಷ್ಟು ಕರುಣಾಜನಕವಾಗಿದೆ ಎಂಬುದನ್ನು ನಾವು ಆಚರಣೆಯಲ್ಲಿ ನೋಡಿದ್ದು ಅಂತಹ ಪರಿಸ್ಥಿತಿಯಲ್ಲಿಯೇ. ಡಿಸೆಂಬರ್ 17, 2008 ರಂದು ಅನ್ಬು ಉದಯಂ ಪರವಾಗಿ ಶ್ರೀಲಂಕಾ ತಮಿಳು ಸಮಸ್ಯೆಗೆ 21 ಅಂಶಗಳ ಪರಿಹಾರ ಯೋಜನೆಯನ್ನು ಪ್ರಾರಂಭಿಸಲು ನಾವು ಚೆನ್ನೈ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಅದರ ಬಗ್ಗೆ ಸಂದರ್ಶನವನ್ನು ನೀಡಿದ್ದೇವೆ.
ನಾವು ಅದರ ಪ್ರತಿಗಳನ್ನು ಮಾಧ್ಯಮಗಳಿಗೆ ಒದಗಿಸಿದ್ದೇವೆ. ಯಾವುದೇ ಸುದ್ದಿಯನ್ನು ಪ್ರಕಟಿಸಲಾಗಿಲ್ಲ. ನಾವು ಅದರ ಪ್ರತಿಗಳನ್ನು ಕೇಂದ್ರ ಸರ್ಕಾರ, ಭಾರತದ ಗೌರವಾನ್ವಿತ ರಾಷ್ಟ್ರಪತಿ ಶ್ರೀಮತಿ ಪ್ರತಿಭಾ ಪಾಟೀಲ್, ಭಾರತದ ಗೌರವಾನ್ವಿತ ಪ್ರಧಾನಿ ಶ್ರೀ ಮನಮೋಹನ್ ಸಿಂಗ್, ಗೃಹ ಸಚಿವ ಶ್ರೀ ಪಿ. ಚಿದಂಬರಂ, ವಿದೇಶಾಂಗ ಸಚಿವ ಶ್ರೀ ಪ್ರಣಬ್ ಮುಖರ್ಜಿ ಮತ್ತು ತಮಿಳುನಾಡು ಮುಖ್ಯಮಂತ್ರಿ ಶ್ರೀ ಎಂ. ಕರುಣಾನಿಧಿ ನೇತೃತ್ವದ ರಾಜ್ಯ ಸರ್ಕಾರಕ್ಕೆ ಕಳುಹಿಸಿದ್ದೇವೆ. ನಂತರ ಆಗಸ್ಟ್ 2009ರಲ್ಲಿ ನಡೆದ ಕುಂಭಂ ವಿಧಾನಸಭಾ ಉಪಚುನಾವಣೆಯಲ್ಲಿ ನನ್ನ ನಾಮಪತ್ರ ಸಲ್ಲಿಸಲು ನಾನು ಕುಂಭಂ ಕ್ಷೇತ್ರದ ಚುನಾವಣೆಯನ್ನು ನಡೆಸುತ್ತಿರುವ ಉತ್ತಂಪಾಲಯಂ ತಾಲೂಕು ಕಚೇರಿಗೆ ಹೋಗಿದ್ದೆ. ಆ ದಿನ ನನ್ನ ನಾಮಪತ್ರ ಸಲ್ಲಿಸುವ ಮೊದಲು ನಾನು ಒಂದು ಕೋಣೆಯಲ್ಲಿ ಕಾಯಬೇಕಾಯಿತು. ನಂತರ ಒಬ್ಬರು ನನ್ನನ್ನು ಭೇಟಿಯಾಗಿ ತಮ್ಮನ್ನು ಗುಪ್ತಚರ ಅಧಿಕಾರಿ ಎಂದು ಪರಿಚಯಿಸಿಕೊಂಡು ನನ್ನ ಹೆಸರು, ವಿಳಾಸ, ಆರ್ಥಿಕ ಹಿನ್ನೆಲೆ, ರಾಜಕೀಯ ಹಿನ್ನೆಲೆ, ಜಾತಿ ಹಿನ್ನೆಲೆ ಮತ್ತು ನಾನು ಚುನಾವಣೆಯಲ್ಲಿ ಸ್ಪರ್ಧಿಸಲು ಕಾರಣ ಸೇರಿದಂತೆ ನನ್ನ ವೈಯಕ್ತಿಕ ವಿವರಗಳ ಬಗ್ಗೆ ಕೇಳಿದರು. ಅವರು ಆ ಎಲ್ಲಾ ವಿವರಗಳನ್ನು ನನ್ನಿಂದ ಒಂದೊಂದಾಗಿ ಸಂಗ್ರಹಿಸಿದರು. ಅದರ ನಂತರ ನಾನು ಚುನಾವಣಾ ಅಧಿಕಾರಿಗೆ ನನ್ನ ನಾಮಪತ್ರ ಸಲ್ಲಿಸಿ ಹೊರಬಂದು ಪತ್ರಿಕಾಗೋಷ್ಠಿ ನಡೆಸಿದೆ. ಆ ಸಮಯದಲ್ಲಿ, ಆ ಸಂದರ್ಶನದಲ್ಲಿ ನಾನು ಪತ್ರಕರ್ತರಿಗೆ ನನ್ನನ್ನು ಪರಿಚಯಿಸಿಕೊಂಡೆ ಮತ್ತು ನಾನು ಚುನಾವಣೆಯಲ್ಲಿ ಸ್ಪರ್ಧಿಸಲು ಕಾರಣ, ನನ್ನ ರಾಜಕೀಯ ಸ್ಥಾನಗಳು ಮತ್ತು ಕ್ಷೇತ್ರದ ಪರಿಸ್ಥಿತಿಯ ಬಗ್ಗೆ ಹೇಳಿದೆ. ಆ ಸಂದರ್ಶನದಲ್ಲಿ ನಾನು ಪತ್ರಕರ್ತರಿಗೆ ನನ್ನನ್ನು ಪರಿಚಯಿಸಿಕೊಂಡು ಪ್ರತಿ ಸಂದರ್ಶನವನ್ನು ನೀಡುತ್ತಿರುವಾಗ ಅಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ನಿರ್ವಹಣೆಯಲ್ಲಿ ಸದ್ದಿಲ್ಲದೆ ತೊಡಗಿದ್ದ ಪೊಲೀಸರು ನಾವು ಹೇಳುತ್ತಿರುವುದನ್ನು ಸದ್ದಿಲ್ಲದೆ ಕೇಳುತ್ತಿದ್ದರು. ಆ ಸಮಯದಲ್ಲಿ ಗುಪ್ತಚರ ಅಧಿಕಾರಿಯೊಬ್ಬರು ಅಲ್ಲಿದ್ದ ಪೊಲೀಸ್ ಅಧಿಕಾರಿಯ ಬಳಿಗೆ ಹೋಗಿ ಏನೋ ಹೇಳಿದರು. ಆಗ ಮಾತ್ರ ಭದ್ರತಾ ಮತ್ತು ಕಾನೂನು ಮತ್ತು ಸುವ್ಯವಸ್ಥೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಇತರ ಪೊಲೀಸರೊಂದಿಗೆ ನಮ್ಮ ಬಳಿಗೆ ಬಂದು ಆ ದಿನ ಪತ್ರಕರ್ತರಿಗೆ ಪೂರ್ಣ ಸಂದರ್ಶನ ನೀಡದಂತೆ ತಡೆದರು. ಅವರು ನಮ್ಮನ್ನು ಚುನಾವಣಾ ಕಚೇರಿ ಆವರಣದಿಂದ ಬಲವಂತವಾಗಿ ಕರೆದೊಯ್ದು ನಮ್ಮನ್ನು ಓಡಿಸಿದರು. ಅದೇ ಸಮಯದಲ್ಲಿ ಪೊಲೀಸರು ಪತ್ರಕರ್ತರು ಮತ್ತು ನನ್ನನ್ನು ಪ್ರತ್ಯೇಕಿಸಿ ನನ್ನ ಪೂರ್ಣ ಸಂದರ್ಶನವನ್ನು ನೀಡದಂತೆ ತಡೆದರು. ಇದಲ್ಲದೆ ಗುಪ್ತಚರ ಇಲಾಖೆಯ ಸೂಚನೆಯ ಮೇರೆಗೆ ಪೊಲೀಸರು ಪತ್ರಕರ್ತರು, ಛಾಯಾಗ್ರಾಹಕರು ಮತ್ತು ವಿಡಿಯೋಗ್ರಾಫರ್ಗಳನ್ನು ಪ್ರತ್ಯೇಕಿಸಿ ನನ್ನಿಂದ ಸುದ್ದಿ ಸಂಗ್ರಹಿಸದಂತೆ ತಡೆದರು. ಈ ರೀತಿಯಾಗಿ ರಾಜಕೀಯ ಮತ್ತು ಚುನಾವಣಾ ಕ್ಷೇತ್ರದಲ್ಲಿ ನಮ್ಮ ಮತ್ತು ಪತ್ರಿಕಾ ಮಾಧ್ಯಮದ ನಡುವೆ ದೊಡ್ಡ ಅಂತರ ಸೃಷ್ಟಿಯಾಯಿತು. ಈ ಘಟನೆಯು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಮತ್ತು ಭಾರತ ಗಣರಾಜ್ಯದಲ್ಲಿ ಸರ್ಕಾರದ ಗುಪ್ತಚರ ಸೇವೆಯು ಆಡಳಿತ ಪಕ್ಷದ ಸರ್ಕಾರದ ಸ್ಥಾನದಲ್ಲಿ ಮತ್ತು ಸಾರ್ವಜನಿಕರ ಸ್ಥಾನದಲ್ಲಿ ಹೇಗೆ ಕಾರ್ಯನಿರ್ವಹಿಸಬೇಕು. ಪ್ರಜಾಪ್ರಭುತ್ವ ದೇಶದಲ್ಲಿ ಆಡಳಿತ ಪಕ್ಷದ ರಾಜಕೀಯ ಸ್ಥಾನದ ವಿರುದ್ಧ ನಾಗರಿಕರಿಂದ ಬರುವ ರಾಜಕೀಯವನ್ನು ಹೇಗೆ ವಿರೂಪಗೊಳಿಸಬಹುದು. ಗುಪ್ತಚರ ಸೇವೆಯು ಆಡಳಿತ ಪಕ್ಷದ ಪರವಾಗಿ ಹೇಗೆ ಕೆಲಸ ಮಾಡಬಹುದು ಮತ್ತು ನಾಗರಿಕರು ರಾಜಕೀಯಕ್ಕೆ ಮುಕ್ತವಾಗಿ ಬಂದು ಈ ಸಂದರ್ಭಗಳಲ್ಲಿ ಚುನಾವಣೆಯಲ್ಲಿ ತಮ್ಮ ಪ್ರಜಾಪ್ರಭುತ್ವ ಪಾತ್ರವನ್ನು ಹೇಗೆ ನಿರ್ವಹಿಸಬಹುದು ಎಂಬುದರ ಕುರಿತು ಎಚ್ಚರಿಕೆಯ ಪೂರ್ವನಿದರ್ಶನವನ್ನು ಸ್ಥಾಪಿಸಿದೆ. ಆ ಘಟನೆಯ ನಂತರ ಆ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾವು ಚುನಾವಣಾ ಪ್ರಚಾರದ ದಿನಗಳಲ್ಲಿ ಕ್ಷೇತ್ರದಾದ್ಯಂತ ಕೆಲಸ ಮಾಡಿದ್ದೇವೆ. ಆದರೆ ಒಬ್ಬ ವರದಿಗಾರರು ನಮ್ಮ ಪರವಾಗಿ ಬರಲಿಲ್ಲ. ಚುನಾವಣಾ ಪ್ರಚಾರ ಆರಂಭವಾದಾಗಿನಿಂದ ಅವರ ಪತ್ರಿಕೆಗಳು, ದೂರದರ್ಶನ ಪ್ರಸಾರ ವಾಹಿನಿಗಳು ಮತ್ತು ರೇಡಿಯೋ ಪ್ರಸಾರ ಮಾಧ್ಯಮಗಳು ನಮ್ಮ ಕಡೆಯಿಂದ, ಅನ್ಬು ಉದಯಂ ಜನರ ಅಭ್ಯರ್ಥಿಯಿಂದ, ಅವರ ಓದುಗರು, ವೀಕ್ಷಕರು ಮತ್ತು ಚಂದಾದಾರರು, ಆ ಕ್ಷೇತ್ರದ ಮತದಾರರು
ಭಾರತ ಗಣರಾಜ್ಯದ ನಾಗರಿಕರಿಗೆ ಯಾವುದೇ ಸುದ್ದಿಯನ್ನು ಪ್ರಕಟಿಸಿಲ್ಲ. ಕಂಬಂ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ನನ್ನ ವೈಯಕ್ತಿಕ ರಾಜಕೀಯ ಗುರುತು ಅನ್ಬು ಉದಯಂ ಮಕ್ಕಳ್ ನಂದಿಕಾ ಎಂಬ ಹೆಸರಿನಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಆಡಳಿತ ಪಕ್ಷದ ವಿರುದ್ಧ ಕ್ಷೇತ್ರದಲ್ಲಿ ನಮ್ಮ ರಾಜಕೀಯ ವಿಧಾನವನ್ನು ಮತ್ತು ಕ್ಷೇತ್ರ ಕಾರ್ಯದಲ್ಲಿ ನಮ್ಮ ಚುನಾವಣಾ ಪ್ರಚಾರ ಪದ್ಧತಿಗಳನ್ನು ವ್ಯಕ್ತಪಡಿಸಿದೆ. ಈ ಚುನಾವಣೆಯಲ್ಲಿ ಆಡಳಿತ ಪಕ್ಷ ಡಿಎಂಕೆ ಪಕ್ಷವು ಅನ್ಬು ಉದಯಂ ಅವರನ್ನು ತಮ್ಮ ಪಕ್ಷದ ಅಭ್ಯರ್ಥಿ ಮತ್ತು ರಾಜಕೀಯಕ್ಕೆ ಸವಾಲು ಎಂದು ಪರಿಗಣಿಸಿತು. ಆ ಚುನಾವಣೆಯಲ್ಲಿ ನಾವು ಆಡಳಿತ ಪಕ್ಷಕ್ಕೆ ಪ್ರಬಲ ವಿರೋಧವಾಗಿ ನಮ್ಮ ಪ್ರಚಾರವನ್ನು ರಚಿಸಿದ್ದೇವೆ. ಆ ಸಮಯದಲ್ಲಿ ತಮಿಳುನಾಡು ವಿಧಾನಸಭೆಯಲ್ಲಿ ವಿರೋಧ ಪಕ್ಷವಾಗಿದ್ದ ಎಐಎಡಿಎಂಕೆ ಪಕ್ಷವು ಆ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿರಲಿಲ್ಲ. ಆದ್ದರಿಂದ ಆ ಚುನಾವಣೆಯಲ್ಲಿ ಮತದಾರರು ನಮ್ಮನ್ನು ಪ್ರಮುಖ ಅಭ್ಯರ್ಥಿ ಮತ್ತು ಆಡಳಿತ ಪಕ್ಷದ ವಿರುದ್ಧ ಸಹ ಸ್ಪರ್ಧಿ ಎಂದು ಗುರುತಿಸಿದರು. ಆಡಳಿತ ಪಕ್ಷ, ವಿರೋಧ ಪಕ್ಷ ಮತ್ತು ಪೊಲೀಸರು ಚುನಾವಣಾ ಕ್ಷೇತ್ರದಲ್ಲಿ ನಮ್ಮ ಭಾಗವಹಿಸುವಿಕೆ, ಪ್ರಚಾರದ ದಿನಗಳಲ್ಲಿ ಮತದಾರರನ್ನು ಭೇಟಿ ಮಾಡುವುದು, ನಮಗೆ ಅವರ ಬೆಂಬಲ ಮತ್ತು ನಮ್ಮ ಪ್ರಚಾರ ಭಾಷಣಗಳಿಂದ ಹಿಡಿದು ಎಲ್ಲವನ್ನೂ ಗಮನಿಸಿದರು. ಇದೆಲ್ಲವೂ ಪೊಲೀಸ್ ರಕ್ಷಣೆ ಇಲ್ಲದೆ ಸಂಭವಿಸಿದೆ. ನಾವು ಕ್ಷೇತ್ರದ ಎಲ್ಲಾ ಭಾಗಗಳಿಗೆ ಹೋಗಿ ಜನರನ್ನು ಭೇಟಿಯಾದೆವು. ತಮಿಳುನಾಡು ವಿಧಾನಸಭೆಯಲ್ಲಿ ವಿರೋಧ ಪಕ್ಷವಾಗಿದ್ದ ಮತ್ತು ಚುನಾವಣೆಯಲ್ಲಿ ಸ್ಪರ್ಧಿಸದ ಎಐಎಡಿಎಂಕೆ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಜಯಲಲಿತಾ ಈ ಚುನಾವಣೆಯಲ್ಲಿ ಮತದಾನಕ್ಕೆ ಮುನ್ನ ಮತದಾರರಿಗೆ ಒಂದು ಹೇಳಿಕೆ ನೀಡಿದ್ದರು. ಅದರಲ್ಲಿ ಎಐಎಡಿಎಂಕೆ ಪಕ್ಷದ ಸದಸ್ಯರು ಮತ್ತು ಎಐಎಡಿಎಂಕೆ ಪಕ್ಷಕ್ಕೆ ಮತ ಚಲಾಯಿಸಿದವರು ಬೇರೆಯವರಿಗೆ ಮತ ಹಾಕಬಾರದು ಎಂದು ಅವರು ಹೇಳಿದ್ದರು. ಮತ್ತೊಂದೆಡೆ ಆ ಕ್ಷೇತ್ರದ ಪ್ರತಿಯೊಂದು ಹಳ್ಳಿಯ ಪ್ರವೇಶ ಮತ್ತು ನಿರ್ಗಮನ ಗಡಿಗಳಲ್ಲಿ ಪೊಲೀಸರು ಚೆಕ್ ಪೋಸ್ಟ್ಗಳನ್ನು ಸ್ಥಾಪಿಸಿದ್ದಾರೆಂದು ನಮಗೆ ತಿಳಿದಿತ್ತು. ಅನ್ಬು ಉದಯಂ ಅವರ ಪ್ರಚಾರ ವಾಹನವು ಪ್ರತಿ ಹಳ್ಳಿಯನ್ನು ಪ್ರವೇಶಿಸಿ ನಿರ್ಗಮಿಸುತ್ತಿದ್ದಂತೆ ಅನ್ಬು ಉದಯಂ ಅಭ್ಯರ್ಥಿಯ ವಾಹನವು ಗ್ರಾಮವನ್ನು ಪ್ರವೇಶಿಸಿ ನಿರ್ಗಮಿಸುತ್ತಿದೆ ಎಂದು ಪೊಲೀಸರು ತಮ್ಮ ವಾಕಿ ಟಾಕಿಗಳ ಮೂಲಕ ನಿಯಂತ್ರಣ ಕೊಠಡಿ ಮತ್ತು ಉನ್ನತ ಅಧಿಕಾರಿಗಳಿಗೆ ತಿಳಿಸುತ್ತಿದ್ದರು. ಆ ಚುನಾವಣೆಯಲ್ಲಿ ಕ್ಷೇತ್ರದ ಒಟ್ಟಾರೆ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿತ್ತು. ಇದೆಲ್ಲವೂ ಆಡಳಿತ ಪಕ್ಷದ ಸರ್ಕಾರವು ಈ ಚುನಾವಣಾ ಕಣದಲ್ಲಿ ತನ್ನ ಸ್ಥಾನದಿಂದ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದಂತೆ ಇತ್ತು. ಆ ಅವಧಿಯಲ್ಲಿ ಚುನಾವಣಾ ಆಯೋಗಕ್ಕೆ ನಾನು ಬರೆದ ನನ್ನ ಹಿಂದಿನ ಪತ್ರಗಳಲ್ಲಿ ಇದನ್ನು ವಿವರಿಸಿದ್ದೆ. ಈಗ ಈ ವಿಷಯದಲ್ಲಿ ಒಂದು ಪ್ರಮುಖ ಅಂಶವನ್ನು ನಾನು ಉಲ್ಲೇಖಿಸಲು ಬಯಸುತ್ತೇನೆ. ಇದರ ನಂತರ ಆಗಸ್ಟ್ 28, 2010 ರಂದು ಚೆನ್ನೈನ ಸಚಿವಾಲಯದಲ್ಲಿ ತಮಿಳುನಾಡು ರಾಜ್ಯ ಸರ್ಕಾರದ ಪರವಾಗಿ ನಡೆದ ಎಲ್ಲಾ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ಅಧಿಕಾರಿಗಳ ಜಂಟಿ ಸಭೆಯ 2ನೇ ದಿನದಂದು ಅಂದಿನ ತಮಿಳುನಾಡಿನ ಮುಖ್ಯಮಂತ್ರಿ ಶ್ರೀ ಎಂ. ಕರುಣಾನಿಧಿ ಅವರು ಮಾಡಿದ ಭಾಷಣವು ಸಂಪೂರ್ಣವಾಗಿ ಪ್ರಜಾಪ್ರಭುತ್ವ ವಿರೋಧಿಯಾಗಿತ್ತು ಮತ್ತು ತಮಿಳುನಾಡಿನಲ್ಲಿ ಅಧಿಕಾರದಲ್ಲಿರುವ ಆಡಳಿತ ಪಕ್ಷ ಡಿಎಂಕೆಗೆ ಬೆಂಬಲವಾಗಿ ಪೊಲೀಸರು ಹೇಗೆ ವರ್ತಿಸಬೇಕು ಎಂಬುದರ ಕುರಿತು ಸೂಚನೆಗಳನ್ನು ಒಳಗೊಂಡಿತ್ತು. ಆಡಳಿತ ಪಕ್ಷದ ವಿರುದ್ಧ ಚುನಾವಣೆಯಲ್ಲಿ ಸ್ಪರ್ಧಿಸುವವರನ್ನು, ಆಡಳಿತ ಪಕ್ಷದ ವಿರುದ್ಧ ಪ್ರಚಾರ ಮಾಡುವವರನ್ನು ಮತ್ತು ಪ್ರಜಾಸತ್ತಾತ್ಮಕವಾಗಿ ತಮ್ಮ ರಾಜಕೀಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವವರನ್ನು ಆ ಸಭೆಯಲ್ಲಿ ಹಾಜರಿರುವ ಪೊಲೀಸ್ ಅಧಿಕಾರಿಗಳು ಪ್ರಜಾಪ್ರಭುತ್ವ ವಿರೋಧಿಗಳೆಂದು ಪರಿಗಣಿಸಬೇಕು ಮತ್ತು ಪೊಲೀಸರು ಪ್ರಜಾಪ್ರಭುತ್ವವಾದಿಗಳ ವಿರುದ್ಧ ಹೇಗೆ ವರ್ತಿಸಬೇಕು ಎಂದು ಅವರು ಹೇಳಿದರು. ಆಡಳಿತ ಪಕ್ಷಕ್ಕೆ ಬೆಂಬಲವಾಗಿ ಕೆಲಸ ಮಾಡಲು ರಿಯಾಯಿತಿಯಾಗಿ
ಪೊಲೀಸರನ್ನು ಸೈನ್ಯಕ್ಕೆ ನೀಡುವಂತಹ ಯೋಜನೆಗಳನ್ನು ನೀಡಲಾಗುತ್ತಿದೆ ಮತ್ತು ಪ್ರತಿಯಾಗಿ ಪೊಲೀಸರು ಆಡಳಿತ ಪಕ್ಷಕ್ಕೆ ಏನು ಮಾಡಲಿದ್ದಾರೆ ಮತ್ತು ಆಡಳಿತ ಪಕ್ಷವಾಗಿ ತಮಿಳುನಾಡು ರಾಜ್ಯ ಸರ್ಕಾರವು ಸಚಿವಾಲಯದಲ್ಲಿ ಅಧಿಕಾರಿಗಳ ಸಭೆ ಏರ್ಪಡಿಸಿದೆ ಎಂದು ಅವರು ಹೇಳಿದರು. ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಶ್ರೀ ಎಂ. ಕರುಣಾನಿಧಿ ಅವರು ರಾಜಕೀಯ ಕ್ಷೇತ್ರದಲ್ಲಿ ಮತ್ತು ಚುನಾವಣಾ ಕ್ಷೇತ್ರದಲ್ಲಿ ತಮಿಳುನಾಡಿನ ಜನರ ವಿರುದ್ಧ ಪೊಲೀಸರು ಹೇಗೆ ಪ್ರಜಾಪ್ರಭುತ್ವ ವಿರೋಧಿ ಹತ್ಯಾಕಾಂಡಗಳನ್ನು ನಡೆಸಬೇಕು ಎಂಬ ಧ್ವನಿಯಲ್ಲಿ ನೀಡಿದ ಸಂಪೂರ್ಣ ಭಾಷಣವನ್ನು ಅವರು ತಮಿಳುನಾಡು ಶಾಸಕಾಂಗ ಸಭೆಯಲ್ಲಿ ದಾಖಲಿಸಿದ್ದಾರೆ. ಇದರಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ನೀಡಲಾದ ಎಲ್ಲ ವಿವರಗಳು 2009ರಲ್ಲಿ ಕುಂಭಂ ವಿಧಾನಸಭಾ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ನಮ್ಮ ಅನ್ಬು ಉದಯಂ ಅವರ ರಾಜಕೀಯಕ್ಕೆ ಸಂಬಂಧಿಸಿದ ವಿವರಗಳನ್ನು ಆಧರಿಸಿವೆ ಮತ್ತು ಈ ನಿಟ್ಟಿನಲ್ಲಿ ಅವರು ಮಾಡಿದ ಭಾಷಣವು ಆ ಭಾಷಣದ ಸ್ವರೂಪವನ್ನು ಆಧರಿಸಿದ ಪ್ರಜಾಪ್ರಭುತ್ವ ಕಾರ್ಯವಿಧಾನಗಳಿಗೆ ಸಂಪೂರ್ಣವಾಗಿ ವಿರುದ್ಧವಾಗಿದೆ ಎಂದು ಅನ್ಬು ಉದಯಂ ಪರವಾಗಿ ನಾನು ಕೇಂದ್ರ ಸರ್ಕಾರಕ್ಕೆ ತಿಳಿಸಿದ್ದೇನೆ. ಇದಲ್ಲದೆ ಭಾರತ ಗಣರಾಜ್ಯದ ನಾಗರಿಕರಿಗೆ ಮತ್ತು ಅನ್ಬು ಉದಯಂ ಅವರಿಗೆ ಈ ವಿಷಯವನ್ನು ಸ್ಪಷ್ಟಪಡಿಸುವ ಸಲುವಾಗಿ ಕೇಂದ್ರ ಸರ್ಕಾರವು ಆಗಸ್ಟ್ 28, 2010ರಂದು ನಡೆದ ಸಮ್ಮೇಳನ ಭಾಷಣದ ಕುರಿತು ತಮಿಳುನಾಡು ರಾಜ್ಯ ಸರ್ಕಾರದಿಂದ ಆಗಿನ ಮುಖ್ಯಮಂತ್ರಿ ಶ್ರೀ ಎಂ. ಕರುಣಾನಿಧಿ ಅವರ ವರದಿಯನ್ನು ಸ್ವೀಕರಿಸಿದೆ. ಇದಲ್ಲದೆ ಅನ್ಬು ಉದಯಂ ಪರವಾಗಿ ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ಪ್ರತಿಭಾ ದೇವಿಸಿಂಗ್ ಪಾಟೀಲ್ ಮತ್ತು ಶ್ರೀ ಪ್ರಣಬ್ ಮುಖರ್ಜಿ ಅವರಿಗೆ ಪತ್ರ ಬರೆಯಲಾಗಿದ್ದು, ಕೇಂದ್ರ ಸರ್ಕಾರವು ಶ್ವೇತಪತ್ರವನ್ನು ಹೊರಡಿಸುವಂತೆ ಮತ್ತು ಅದರ ಸತ್ಯಾಸತ್ಯತೆಯ ಬಗ್ಗೆ ತಮಿಳುನಾಡು ಸರ್ಕಾರದಿಂದ ವಿವರಣೆಯನ್ನು ಪಡೆಯುವಂತೆ ಕೋರಿದೆ. ಅನ್ಬು ಉದಯಂ ನಾಗರಿಕರ ಸ್ವಂತ ರಾಜಕೀಯ